ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರರ ವಿರುದ್ಧ ಮತ್ತೆ ಸಮರ ಸಾರಿರುವ ರಮೇಶ್ ಜಾರಕಿಹೊಳಿ. ವಿಜೇಂದ್ರರಿಗಿಂತ ಯತ್ನಾಳ್ ಬಲಿಷ್ಠ, ಹಾಲಿ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿಕೆ. ವಿಜೇಂದ್ರ ಎಲ್ಲದರಲ್ಲೂ ದುರ್ಬಲ, ಉಚ್ಚಾಟನೆ ಬಳಿಕ ಯತ್ನಾಳ್ ವರ್ಚಸ್ಸು ಜಾಸ್ತಿಯಾಗಿದೆ. ಹಾಲಿ ಬಿಜೆಪಿಯ ಸ್ಟೇಟ್ ಪ್ರೆಸಿಡೆಂಟ್ ಬಿವೈ ವಿಜೇಂದ್ರ ಅವರು ಎಲ್ಲದರಲ್ಲೂ ಕೂಡ ದುರ್ಬಲ, ಸಮುದಾಯವನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರಲ್ಲೂ ಕೂಡ ಅವರು ಎಡವಿದ್ದಾರೆ. ಬಿಜೆಪಿಯ ಸ್ಥಳೀಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರಲ್ಲೂ ಕೂಡ ಅವರು ಎಡವಟ್ಟು ಮಾಡಿಕೊಂಡಿದ್ದಾರೆ. ಎಲ್ಲದರಲ್ಲೂ ಅವರು ದುರ್ಬಲ. ಹಾಗಾಗಿ ಬಿಜೆಪಿಯ ಸ್ಟೇಟ್ ಪ್ರೆಸಿಡೆಂಟ್ ಅನ್ನ ಯತ್ನಾಳ್ ನಿಭಾಯಿಸಿದ್ರೆ ಸರಿಯಾದೀತು, ಅವರನ್ನ ಬಿಜೆಪಿ ಕಳೆದುಕೊಳ್ಳಬಾರದು. ಆರ್ಎಸ್ಎಸ್ ಮತ್ತು ಬಿಜೆಪಿ ಅವರನ್ನ ನಿರ್ಲಕ್ಷ್ಯ ಮಾಡ್ತಾ ಇದೆ. ನೀವು ಹಿಂಗೆ ಇಗ್ನೋರ್ ಕಂಟಿನ್ಯೂ ಮಾಡಿದ್ರೆ ಅವರು ಹೊಸ ಪಕ್ಷ ಕಟ್ತಾರೆ, ಮತ ವಿಭಜನೆ ಮಾಡ್ತಾರೆ, ಬಿಜೆಪಿಗೆ ಕಂಟಕರಾಗ್ತಾರೆ. ಬಿಜೆಪಿಯ ವಿರುದ್ಧ ಬಂಡಾಯ ಎದ್ದಿರುವಂತಹ ಯತ್ನಾಳ್ರನ್ನ ಕೆಣಕಬೇಡಿ, ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀರೇನು? ಬಿಜೆಪಿ ಪಕ್ಷ ಯತ್ನಾಳ್ರನ್ನ ನೋಡಿ ರಾಜ್ಯದಲ್ಲಿ ಕಾರ್ಯಾಚರಿಸ್ತಾ ಇಲ್ಲ. ಎಲ್ಲಿಯ ಅನಂತಕುಮಾರ್, ಎಲ್ಲಿಯ ಈಶ್ವರಪ್ಪ, ಎಲ್ಲಿಯ ಪ್ರತಾಪ್ ಸಿಂಹ, ಯಾರನ್ನೂ ಕೂಡ ಗಣನೆಗೆ ತೆಗೆದುಕೊಂಡಿಲ್ಲ ಬಿಜೆಪಿ. ಶಿಸ್ತು ಉಲ್ಲಂಘನೆ ಮಾಡಿದ್ರೆ, ಬಿಜೆಪಿಯ ನಿಯಮಗಳನ್ನ ಗಾಳಿಗೆ ತೂರಿದ್ರೆ ಈಶ್ವರಪ್ಪ ಅಂತಾನು ನೋಡೋದಿಲ್ಲ, ಅವರು ಮಾಜಿ DCM ಅಂತಾನು ನೋಡೋದಿಲ್ಲ, BS ಯಡಿಯೂರಪ್ಪರ ಸಹಚರ ಅಥವಾ ಅವರ ಹಿಂಬಾಲಕರಾಗಿದ್ದವರು ಒಂದು ಕಾಲದಲ್ಲಿ ಅಂತಾನು ಕೂಡ ಬಿಜೆಪಿ ನೋಡೋದಿಲ್ಲ. ಬಿಜೆಪಿಗೆ ಬೇಕಾಗಿರೋದು ಶಿಸ್ತು ಪಾಲನೆ, ಬಿಜೆಪಿಯ ಅಂತರ್ವಲಯದ ನಿಯಮಗಳನ್ನು ಅನುಸರಿಸಿ ಮತ್ತು ಕಾರ್ಯರೂಪಕ್ಕೆ ತರೋ ಕಾರ್ಯಕರ್ತರು ಬೇಕು. ಅದು ಬಿಟ್ಟು ಬಾಯಿಗೆ ಬಂದ ಹಾಗೆ ಮಾತನಾಡುವ ಯತ್ನಾಳ್ ತರಹದ, ಪ್ರತಾಪ್ ಸಿಂಹ ತರಹದ, ಈಶ್ವರಪ್ಪರ ತರಹದ, ಅನಂತಕುಮಾರ್ ತರಹದ ವ್ಯಕ್ತಿತ್ವಗಳಲ್ಲ ಅನ್ನೋದು ಬಿಜೆಪಿ ಸಾರಿರ್ತಕ್ಕಂತಹ ಸಂದೇಶ. ಈ ಉದಾಹರಣೆಗಳನ್ನು ಯಾಕೆ ಕೊಟ್ಟೆ ಅಂದರೆ, ರಮೇಶ್ ಜಾರಕಿಹೊಳಿ ಶಾಸಕರು, ಮಾಜಿ ಸಚಿವರು, ಬಿಜೆಪಿಯ ಕಟ್ಟಾಳು, ಜಂಗಮ ಮನಸ್ಥಿತಿಯ ರಾಜಕಾರಣಿ. ಅವರು ಹೇಳ್ತಾರೆ, ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ 6 ವರ್ಷಗಳ ಕಾಲ ಬಿಜೆಪಿಯಿಂದ ಅಧಿಕೃತ ಉಚ್ಚಾಟನೆಯಾಗಲ್ಪಟ್ಟ ನಂತರದ ದಿವಸಗಳಲ್ಲಿ ಯತ್ನಾಳ್ರವರು ಅದೆಷ್ಟೋ ಸಭಾ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ, ಅದೆಷ್ಟೋ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ವಿಜಯಪುರ ಮಾತ್ರವಲ್ಲದೆ ರಾಜ್ಯದ 7ಕ್ಕೂ ಹೆಚ್ಚು ಜಿಲ್ಲೆಗಳ ಪ್ರವಾಸ ಮಾಡಿದ್ದಾರೆ. ಅವರು ಹೋದ ಕಡೆಯಲ್ಲೆಲ್ಲ ಜನ ಸೇರ್ತಾರೆ. ಕೊಲೆ ಆರೋಪಿ ಹೋದ ಕಡೆನೂ ಜನ ಸೇರ್ತಾರೆ. ಜನ ಸೇರೋದಕ್ಕೆ ಜನನಾಯಕ ಅಂತಾನೆ ಬೇಕಾ? ಕುತೂಹಲ ಕೆರಳಿಸಿರುವ ಯಾವೊಂದು ಕ್ಯಾರೆಕ್ಟರು ಕೂಡ ಬೀದಿಯಲ್ಲಿ ನಡ್ಕೊಂಡು ಹೋದ್ರು ಜನ ಸೇರ್ತಾರೆ. ಜನ ಸೇರುವುದಕ್ಕೆ ವರ್ಚಸ್ಸು ಬೇಕು ಅಂತಿಲ್ಲ, ಕ್ಯೂರಿಯಾಸಿಟಿಯನ್ನು ಕೆರಳಿಸುವ ಗುಣಗಳಿದ್ರೆ ಸಾಕು. ಸೊ ಹಾಗಾಗಿ ಉಚ್ಚಾಟನೆಯ ನಂತರ ಯತ್ನಾಳ್ರವರ ವರ್ಚಸ್ಸು ಹೆಚ್ಚಾಗಿದೆ. ಹಾಗಾಗಿ BY ವಿಜೇಂದ್ರರನ್ನ ಕೆಳಗಿಳಿಸಿ ಯತ್ನಾಳ್ರನ್ನ ನೀವು ಪಟ್ಟಾಭಿಷೇಕ ಮಾಡಿದ್ರೆ ಬಿಜೆಪಿಗೆ ಮುಂದಿನ ದಿನಗಳಲ್ಲಿ ಕಾಲ ಇದೆ, ಮುಂದಿನ ದಿನಗಳಲ್ಲಿ ಒಳಿತಿದೆ ಅನ್ನೋ ಅರ್ಥದಲ್ಲಿ ರಮೇಶ್ ಜಾರಕಿಹೊಳಿ ಅಭಿಪ್ರಾಯ ಅಥವಾ ಸಲಹೆಯನ್ನು ಕೊಟ್ಟಿದ್ದಾರೆ. ಇನ್ನು ರಮೇಶ್ ಜಾರಕಿಹೊಳಿ ಅಂತಹ ನಾಯಕರ, ಸಿದ್ದೇಶ್ವರಂತಹ ನಾಯಕರ, ಕುಮಾರ್ ಬಂಗಾರಪ್ಪರಂತಹ ನಾಯಕರ, ಪ್ರತಾಪ್ ಸಿಂಹರಂತಹ ನಾಯಕರ ಅಭಿಪ್ರಾಯವನ್ನು ಪರಿಗಣನೆಗೆ ತೆಗೆದುಕೊಳ್ಳುವ ಬುದ್ಧಿವಂತಿಕೆ ಬಿಜೆಪಿಯಲ್ಲಿಲ್ಲ ಅನ್ನೋದು ಕೂಡ ಖಾತ್ರಿ. ಒಟ್ಟಾರೆ ರಮೇಶ್ ಜಾರಕಿಹೊಳಿ ಅವರ ಈ ಸಲಹೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನು ಮೂಡಿಸಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.